ಇದೀಗ ನಾವು ಗಿಲ್ಲಿ ನಟ ಆಡಿ ಬೆಳೆದಿರುವಂತಹ ಮನೆಯಲ್ಲಿದ್ದೇವೆ. ಅವ್ರ ಮನೆ ನೋಡ್ಬೋದು ನೀವು. ಅವ್ರ ಮನಸ್ಸು ದೊಡ್ಡದು, ಆದ್ರೆ ಅವ್ರ ಮನೆ ಚಿಕ್ಕದು. ಆದ್ರೂ ಸಹಿತ ಅವ್ರ ಮನೆನ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಮೊದಲಿಗೆ ಅವ್ರ ಮನೆಯಲ್ಲಿರುವಂತ ಎಲ್ಲ ಹಾರಗಳನ್ನು ನೋಡಿರ್ಬೋದು. ಸಿಕ್ಕಾಪಟ್ಟೆ ಅವರಿಗೆ ನೆನಪಿನ ಕಾಣಿಕೆಗಳು ಕೂಡ ದೊರೆತಿದ್ದೇವೆ. ಅವರ ಅಣ್ಣ ಮತ್ತು ಅತ್ತಿಗೆಯ ಫೋಟೋನ ನೀವು ಗಮನಿಸಬಹುದು ಆ ಒಂದು ಹಾರದ ಪಕ್ಕ. ಸೊ ಅವ್ರ ಅಣ್ಣ ಮತ್ತು ಅತ್ತಿಗೆ ಇವರು ದಾರದಲ್ಲಿ ಮಾಡಿದಂತಹ ಫೋಟೋ ಫ್ರೇಮ್ ಇದು. ಸೊ ಸಖತ್ತಾಗೇ ಇದೆ. ಸೊ ಇದು ಗಿಲ್ಲಿ ಅವರ ಚಿಕ್ಕಂದಿರ್ತಾ ಇರುವಂತ ಫೋಟೋ ಇದು ಸಹಿತ. ಸೊ ಟ್ರೂ ಹಾನೆಸ್ಟ್ ಎಂಟರ್ಟೈನರ್ ಗಿಲ್ಲಿ ಥ್ಯಾಂಕ್ಸ್ ಫಾರ್ ಎಂಟರ್ಟೈನಿಂಗ್ ಅಂತ ಒಂದು ವಾಲ್ ಕೂಡ ಇದೆ. ಅದನ್ನು ಸಹಿತ ನೀವು ಗಮನಿಸಬಹುದು ಫೋಟೋದಲ್ಲಿ. ಇನ್ನು ನೆನಪಿನ ಕಾಣಿಕೆಗಳು ಸಿಕ್ಕಾಪಟ್ಟೆ ಇದೆ ಗಿಲ್ಲಿ ಅವ್ರ ಮನೆಯಲ್ಲಿ. ಮೊದಲಿಗೆ ಕನ್ನಡ ಯುವಕರ ಸಂಘದಿಂದ ನೆನಪಿನ ಕಾಣಿಕೆ ದೊರೆತಿರುವಂಥದ್ದು ನೀವು ದೃಶ್ಯದಲ್ಲಿ ಮೇಲಿನ ಒಂದು ಫೋಟೋದಲ್ಲಿ ಗಮನಿಸಬಹುದು. ಇನ್ನ ನಮ್ಮ ಆಕ್ಟರ್, ಕನ್ನಡದ ಆಕ್ಟರ್ ಶರಣ್ ಅವ್ರ ಜೊತೆಗೆ ನಮ್ಮ ಗಿಲ್ಲಿ ಅವರು ಕಾಣಿಸಿಕೊಂಡಿರುವಂತಹ ಪರಿಯನ್ನ ಆ ಫೋಟೋಲ್ಲಿ ನೀವು ವೀಕ್ಷಿಸಬಹುದು. ಇನ್ನ ಭರ್ಜರಿ ಬ್ಯಾಚುಲರ್ ಅಲ್ಲಿ ರನ್ನರ್ ಅಪ್ ತೆಗೆದುಕೊಂಡಿರುವಂತಹ ಬಹುಮಾನವನ್ನು ಗಮನಿಸಬಹುದು. ಕಾಮಿಡಿ ಕಿಲಾಡಿಗಳು ರನ್ನರ್ ಅಪ್ ಕೂಡ ಅವ್ರಿಗೆ ದೊರಕಿರುವಂತದ್ದು. ಇದಾದ ಬಳಿಕ ಗಿಲ್ಲಿ ಒಂದು ಖ್ಯಾತಿಯನ್ನು ಪಡೆದ್ರು. ಅದಾದ ನಂತರ ಬಿಗ್ ಬಾಸ್ ಅಲ್ಲಿ ಈಗ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಆಗಿದ್ದಾರೆ. ಸೊ ಈ ಗ್ರ್ಯಾಂಡ್ ಫಿನಾಲ್ ಅಲ್ಲೂ ಗೆದ್ರು ಸಹಿತ ಬಿಗ್ ಬಾಸ್ ಅವರ ಒಂದು ಅವಾರ್ಡ್ ಕೂಡ ಅವ್ರ ಮನೆಗೆ ತಲುಪುತ್ತೆ ಅನ್ನೋದನ್ನ ಯಾವುದೇ ಕಡಾಖಂಡಿತ ಅಂತಾನೆ ಹೇಳ್ಬೋದು. ಸೊ ದರ್ಶನ್ ಅವರೊಟ್ಟಿಗೆ ಗಿಲ್ಲಿ ಅವರ ಒಡನಾಟ ಹೇಗಿತ್ತು ಅನ್ನೋದನ್ನ ಆ ಫೋಟೋದಲ್ಲಿ ನೀವು ಗಮನಿಸಬಹುದು. ಅದಾದ ಬಳಿಕ ಗ್ಲೋಬಲ್ ಇಂಟರ್ನ್ಯಾಷನಲ್ ಸ್ಕೂಲಿಂದ ಕೂಡ ಗಿಲ್ಲಿಗೆ ಅವಾರ್ಡ್ ದೊರಕಿದೆ. ಇನ್ನು ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಆ್ಯಪ್ ಲಾಂಚ್ ಮಾಡಿದ್ರು. ಆ ಆ್ಯಪ್ ಲಾಂಚ್ನಲ್ಲೂ ಆ ಕಾರ್ಯಕ್ರಮದಲ್ಲೂ ಸಹಿತ ಅವರಿಗೆ ನೆನಪಿನ ಕಾಣಿಕೆ ದೊರೆತಿದೆ. ಇನ್ನು ಸಿರಿಗನ್ನಡ ಅನ್ನೋ ಮೊಮೆಂಟೋ ಕೂಡ ಅವರಿಗೆ ದೊರಕಿರುವಂಥದ್ದು. ಇನ್ನು ಇಂಡಸ್ಟ್ರಿ ಅವರ ಎಲ್ಲರೂ ಕೂಡ ಅವರಿಗೆ ಅವಾರ್ಡನ್ನು ನೀಡಿದ್ದಾರೆ. ಮಯೂರ ಇಂಟರ್ನ್ಯಾಷನಲ್ ಸ್ಕೂಲ್ ಅವಾರ್ಡ್ನ ಗಮನಿಸಬಹುದು ನೀವು. ಅದಾದ ಬಳಿಕ ಜಿ ಕುಟುಂಬ ಅವಾರ್ಡ್ಸ್ 2024 ಕೂಡ ಅವರಿಗೆ ದೊರಕಿದೆ. ಬೆಸ್ಟ್ ಆಫ್ ದಿ ಜೆಂಟಲ್ಮೆನ್ ಅನ್ನೋ ಒಂದು ಅವಾರ್ಡ್ ಕೂಡ ಇದು. ಆ ಅವಾರ್ಡ್ನ ನೀವು ಗಮನಿಸಬಹುದು. ಇನ್ನು ಪುನೀತ್ ರಾಜ್ಕುಮಾರ್ ಅವರೊಟ್ಟಿಗೆ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗಾಗಿ ಗಿಲ್ಲಿ ಅವರಿಗೆ ಒಂದು ಫೋಟೋ ಫ್ರೇಮ್ ಕೂಡ ನೀಡಲಾಗಿದೆ. ಸೊ ಅದನ್ನು ಕೂಡ ನೀವು ಗಮನಿಸಬಹುದು. ಇನ್ನು ಗಿಲ್ಲಿ ಅವರ ಮನೆಯಲ್ಲಿರುವಂತಹ ಒಂದು 4K LED ಟಿವಿ ಇದು. ಸೊ ಅವ್ರ ಮನೆ ಚಿಕ್ಕದಾಗಿರ್ಬೋದು, ಬಟ್ ಕರ್ನಾಟಕದಾದ್ಯಂತ ಕೋಟಿ ಮನೆಗಳನ್ನು ಗೆದ್ದಂಥ ಗಿಲ್ಲಿ ಅವರ ಮನೆ ಇದು. ಸೊ ಪಳಾರ್ ಗಿಲ್ಲಿ ಅಂತ ಅವ್ರದ್ದೊಂದು ಫೋಟೋ ಫ್ರೇಮನ್ನು ಅವರ ಅಭಿಮಾನಿಗಳು ಕೂಡ ನೀಡಿದ್ದಾರೆ. ಶ್ರೀ ಗಿಲ್ಲಿ ನಟ ಅವರಿಗೆ ಅಂತ ಕೆಲವೊಂದಿಷ್ಟು ನೆನಪಿನ ಕಾಣಿಕೆಗಳು ಕೂಡ ದೊರಕಿರುವಂಥದ್ದು. ಸೊ ಇದು ಅವ್ರ ಮನೆಯ ಹಾಲು. ಸೊ ದೊಡ್ಡ ದೊಡ್ಡ ಇದು ಏನು ಹಾರಗಳಾಗಿರಬಹುದು, ನಂತರ ಫೋಟೋ ಫ್ರೇಮ್ಗಳನ್ನ ಗಮನಿಸಿದ್ರಿ. ಸೊ ಗಿಲ್ಲಿ ಅವ್ರ ಮನೆ ಅಡುಗೆ ಮನೆಯನ್ನು ಗಮನಿಸ್ತಾ ಹೋಗೋಣ ಬನ್ನಿ. ಸೊ ಇದು ಗಿಲ್ಲಿ ಅವ್ರ ಮನೆಯ ಅಡುಗೆ ಮನೆ. ಸೊ ಇಲ್ಲೇ ಸಹಿತ ಗಿಲ್ಲಿ ಅವರು ಆಟ ಆಡಿ ಊಟ ಮಾಡಿ ಬೆಳೆದಂಥ ಒಂದು ಅಡುಗೆ ಮನೆ ಇದು. ಸೊ ಅಡುಗೆ ಮನೆಯನ್ನು ಕೂಡ ನೀವು ಗಮನಿಸ್ಬೋದು. ಇದಾದ ನಂತರದಲ್ಲಿ ಗಿಲ್ಲಿ ಅವರು ಈಗಾಗಲೇ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಜನ ಕೂಡ ಅವ್ರ ಮನೆಗೆ ಅಷ್ಟೇ ಕಿಕ್ಕಿರಿದು ಸೇರ್ತಾ ಇದ್ದಾರೆ. ಸೊ ನಾವು ಕೂಡ ಇಲ್ಲಿ ಬಂದಿದ್ದೇವೆ. ಸೊ ಹಲವಾರು ಅವಾರ್ಡ್ಗಳನ್ನು ಗಳಿಸಿ ಈಗ ಕರ್ನಾಟಕದ ಮನೆ ಮಾತಾದಂಥ ಗಿಲ್ಲಿ ಅವರ ಒಂದು ಹಾಲ್ ನೋಡಿದ್ವಿ, ಅಡುಗೆ ಮನೆ ನೋಡಿದ್ವಿ. ಈಗ ಅವರ ಒಂದು ರೂಮನ್ನು ಗಮನಿಸ್ತಾ ಹೋಗೋಣ. ಇದು ಗಿಲ್ಲಿ ಅವರು ಆಟ ಆಡಿ ಬೆಳೆದಿರುವಂಥ ಮನೆ. ಸೊ ಗಮನಿಸ್ಬೋದು ನೀವು. ಗಿಲ್ಲಿ ಅವ್ರದ್ದು ಮತ್ತೊಂದು ಅವಾರ್ಡ್ನ ಈ ರೂಮಲ್ಲಿ ಹಾಕಿದ್ದಾರೆ. ಸೊ ಸಿಂಪಲ್ ಮನೆ, ಒಂದು ಕಡು ಕುಟುಂಬದಲ್ಲಿ ಬೆಳೆದಂತಹ ಒಂದು ಕಡು ಬಡತನದ ಕುಟುಂಬದಲ್ಲಿ ಬೆಳೆದಂತಹ ಗಿಲ್ಲಿ ಈಗ ಕರ್ನಾಟಕದ ಮನೆ ಮಾತಾಗಿದ್ದಾರೆ. ಅವರ ಒಂದು ವಿಶಿಷ್ಟ ಶೈಲಿಯ ಮಾತುಗಳು, ನೇರ ಮಾತುಗಳು, ಯಾವುದೇ ಮುಲಾಜಿಲ್ಲದೆ ಮಾತನಾಡುವಂತಹ ಒಂದು ಕಲೆ ಅವರಲ್ಲಿರುವಂಥದ್ದು. ಸೊ ಅದನ್ನು ಗುರುತಿಸಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಕೂಡ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಇದು ಅವರ ಮನೆ ದನದ ಕೊಟ್ಟಿಗೆ, ಗಿಲ್ಲಿ ಅವ್ರ ಮನೆಯಲ್ಲಿ ದನದ ಕೊಟ್ಟಿಗೆ. ಸೊ ಇವರು ರೈತರಾಗಿರೋದ್ರಿಂದ ತರಕಾರಿ ಕೂಡ ಮಳವಳ್ಳಿಗೆ ತರಕಾರಿ ಕೂಡ ಇವರು ಮಾರ್ತಾರಂತೆ. ಸೊ ಜನ ಕೂಡ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ. ಅವರ ಕುಟುಂಬದ ಬಗ್ಗೆ ಕೂಡ ಅಷ್ಟೇ ಪ್ರೀತಿಯಿಂದ, ಸರ್ ತುಂಬ ಮುಗ್ಧ ಜನ ಸರ್, ನಮಗೆ ಗಿಲ್ಲಿಯವ್ರ ಕುಟುಂಬನೂ ಸಹಿತ ಅಷ್ಟೇ ಇಷ್ಟ. ಗಿಲ್ಲಿಯವರು ಕೂಡ ನಮಗೆ ತುಂಬ ಇಷ್ಟ. ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ಗೆಲ್ಲಿ ಅಂತ ಈಗಾಗಲೇ ಕರ್ನಾಟಕದಾದ್ಯಂತ ಅವರ ಪೋಸ್ಟರ್ಗಳನ್ನು ಅಳವಡಿಸಿ ಅವರನ್ನು ಬರಮಾಡಿಕೊಂಡಿದ್ದಾರೆ.